ಓಂ ನಾನುಮಾನಂ ಅತಚ್ಛಬ್ದಾತ್ ಓಂ. 1ನೇ ಅಧ್ಯಾಯದ 3ನೇ ಪಾದದ 3ನೇ ಸೂತ್ರ ಇದು. ಅದಕ್ಕೆ ಸಂಬಂಧಪಟ್ಟಂತೆ ಅಣುಭಾಷೆ ಏನಿದೆ ಮತ್ತೆ ಅದನ್ನು ವಿವರಿಸುವಂತಹ ತತ್ವಮಂಜರಿ ಗದ್ಯ ಭಾಗ 101ನೇದ್ದು. ಈ ಪರಮಾತ್ಮನೇ ಇವೆಲ್ಲ ಲಿಂಗಗಳನ್ನು ಒಳಗೊಂಡವನು. ಅವನೇ ಆತ್ಮಶಬ್ದದಿಂದ ವಾಚ್ಯನಾಗಿದ್ದಾನೆ. ಮತ್ತೆ ಹೇಯನಲ್ಲದವನು ಅವನೇ. ಪರಮಾತ್ಮನನ್ನ ಪರಿತ್ಯಾಗ ಮಾಡುವಂತಿಲ್ಲ. ಆದರೆ ಈ ಜಗತ್ತನ್ನ ಪರಿತ್ಯಾಗ ಮಾಡಬೇಕು. ಸಾಧಕರಾದವರು ಪರಮಾತ್ಮನನ್ನು ಪರಿತ್ಯಾಗ ಮಾಡಬಾರದು, ಜಗತ್ತನ್ನೇ ಪರಿತ್ಯಾಗ ಮಾಡಬೇಕು ಇತ್ಯಾದಿಗಳನ್ನು ವರ್ಣನೆ ಮಾಡಿದ್ದಾರೆ ಅಂತೆಲ್ಲ ಬಂದಿದೆ. ಆದ್ರಿಂದ ಈ ಎಲ್ಲಾ ಗುಣಗಳನ್ನು ಒಳಗೊಂಡವನು ಮತ್ತೆ ಎಲ್ಲಾ ಶಬ್ದದಿಂದ ವಾಚ್ಯನಾದವನು ಪರಮಾತ್ಮ ಒಬ್ಬನೇ, ಹೊರತು ಬೇರೆ ಯಾರು ಅಲ್ಲ ಅಂತ ತಾತ್ಪರ್ಯ ಆಗ್ತದೆ. ನಚ ಸಮಾಖ್ಯಾಶ್ರುತ್ಯಾದಿ ವಿರೋಧ ಇತ್ಯತೋಪಿ ತದನ್ಯತ್ರ ಚ ಇತಿ. ತದನ್ಯತ್ರ ಚ ವಾಚಕೈ ಅಂತ ಆಚಾರ್ಯರ ಅಣುಭಾಷ್ಯದ ಮಾತೇನಿದೆ ಅದು ಮತ್ತೊಂದು ಪ್ರಶ್ನೆಗೂ ಉತ್ತರ ರೂಪನೂ ಆಗಿದೆ. ಅದೇನು? ಈ ರುದ್ರ ಇತ್ಯಾದಿ ಶಬ್ದಗಳನ್ನು ಅನೇಕ ಕಡೆ ವೇದವಾಕ್ಯ ಪ್ರಯೋಗ ಮಾಡಿದೆ. ಅಂಥ ಎಲ್ಲ ವೇದವಾಕ್ಯಗಳನ್ನು ಈ ಹಿಂದೆ ನಾವು ಪೂರ್ವಪಕ್ಷ ಮಾಡುವವರು ನಿಮಗೆ ತೋರಿಸಿದ್ದೇವೆ. ಈ ರುದ್ರನಲ್ಲೇ ಈ ಜಗತ್ತೆಲ್ಲವೂ ಆಧೃತ ಆಗಿದೆ ಇತ್ಯಾದಿ ಮಾತುಗಳನ್ನು ನೋಡಿದ್ದೇವೆ. ಅದನ್ನ ಬ್ರಹ್ಮಸೂತ್ರ ಭಾಷ್ಯದಲ್ಲೂ ಕೂಡ ಪ್ರಾಣಾನಾಂ ಗ್ರಂಥಿರಸಿ ರುದ್ರೋ ಮಾ ವಿಷಾಂತಕಃ, ರುದ್ರ ಇತ್ಯಾದಿ ಶಬ್ದದಿಂದ ಮತ್ತೆ ಕೃತ್ಯವಾಸ ಪಿನಾಕಿ ಇತ್ಯಾದಿ ಶಬ್ದದಿಂದ ಪರಮಾತ್ಮನ ಹೇಳಿದ್ದಾರೆ. ಆದ್ರಿಂದ ರುದ್ರನೇ ಅಥವಾ ವಾಯುವೆ ಹೀಗೆ ಯಾರೋ ಒಬ್ರು ಇಲ್ಲಿ ಜಗತ್ತಿಗೆ ಆಧಾರರಾಗಿರಬೇಕು. ಆದ್ರಿಂದ ನಾವು ತೋರಿಸಿದ ಸಮಾಖ್ಯಾ ಶ್ರುತಿಗಳು, ಸಮಾಖ್ಯ ಅಂದ್ರೆ ಸಮಾನ ವಿಷಯಕವಾದ ಶ್ರುತಿಗಳು, ನಾವು ಪೂರ್ವಪಕ್ಷದವರು ಏನು ವಿಷಯವನ್ನು ಪ್ರತಿಪಾದನೆ ಮಾಡಬೇಕಾಗಿದೆ ಅದಕ್ಕೆ ಸಮಾನ ವಿಷಯಕವಾದಂತಹ ನಮ್ಮ ಅಭಿಪ್ರಾಯವನ್ನು ಪೋಷಿಸುವಂತಹ ಸಮಾನ ವಿಷಯಕವಾದ ಸಮಾಖ್ಯ ಅಂದ್ರೆ ಸಮಾನ ವಿಷಯಕವಾದ ಶ್ರುತಿ ಅಂದ್ರೆ ವೇದವಾಕ್ಯಗಳು. ಅವುಗಳಿಂದ ನಿಮಗೆ ವಿರೋಧ ಬರ್ತದಲ್ಲ. ನಾವು ಪ್ರಶ್ನೆ ಮಾಡುವವರು ವಾಯು, ಜೀವ, ರುದ್ರ ಇತ್ಯಾದಿಗಳೇ ಈ ಭೂ ಮತ್ತು ಇತ್ಯಾದಿಗಳಿಗೆ ಆಧಾರ ಆಗಿದ್ದಾರೆ ಅಂತ ನಾವು ಪ್ರಶ್ನೆ ಮಾಡಿದ್ವಿ. ನೀವು ವಿಷ್ಣುವೇ ಆಧಾರ ಆಗಿದ್ದಾನೆ ಅಂತ ಹೇಳಿಬಿಟ್ರೆ ನಾವು ಕೊಟ್ಟ ವೇದವಾಕ್ಯಗಳಿಂದ ವಿರೋಧ ಬರ್ತದಲ್ಲ ಅಂತ ಪ್ರಶ್ನೆ ಬಂದ್ರೆ ಅದಕ್ಕೆ ತದನ್ಯತ್ರಚ ವಾಚಕೈಹಿ, ತದನ್ಯತ್ರಚ ವಾಚಕೈಹಿ ಅನ್ನೋ ಮಾತಿನಿಂದ ಅದಕ್ಕೂ ಉತ್ತರ ಇದೆ. ತತ್ ಅಂದ್ರೆ ವಿಷ್ಣು, ಅದನ್ನು ಬಿಟ್ಟು ಅನ್ಯತ್ರ ವಾಯು, ರುದ್ರ, ಪ್ರಕೃತಿ, ಜೀವ ಇತ್ಯಾದಿಗಳನ್ನ ಹೇಳುವಂತಹ ವಾಚಕವಾದ ಶಬ್ದಗಳೇನಿವೆ ಅವುಗಳಿಂದಲೂ ವಿಷ್ಣುವೇ ವಾಚ್ಯನಾಗಿದ್ದಾನೆ. ಚಹ ಅವಧಾರಣೆ, ಅಲ್ಲೇನು ಚಕಾರ ಬಂದಿದೆ ಅದಕ್ಕೆ ತದನ್ಯತ್ರ ಚ ವಾಚಕೈಹಿ ಚ ಅನ್ನೋದನ್ನು ಅವಧಾರಣಾರ್ಥದಲ್ಲಿ ಇಟ್ಕೊಳ್ಬೇಕು ಅಂತ ಹಿಂದೆ ತೋರಿಸಿದ್ರು ರಾಘವೇಂದ್ರ ಸ್ವಾಮಿಗಳು. ಅಂತ್ಯ ಚಹ ಅವಧಾರಣೆ ಅಂತ 98ನೇ ಗದ್ಯ ಭಾಗದಲ್ಲಿ ಬಂದಿತ್ತು. ಆ ಕೊನೆಯಲ್ಲಿರುವಂತಹ ಚಕಾರಕ್ಕೆ ಅವಧಾರಣ ಅಂತ ಅರ್ಥ ಅಂತ. ಆದ್ರಿಂದ ಅವೆಲ್ಲದರಿಂದಲೂ ವಿಷ್ಣುವೇ ವಾಚ್ಯ, ವಿಷ್ಣುವೇ ಅಂತ ಹೀಗೆ ಆ ನಿರ್ಧಾರವನ್ನು ತೋರಿಸಲಿಕ್ಕಾಗಿ ಚಕಾರ ಇದೆ. ಬೇರೆ ಎಲ್ಲಾ ಸಂದರ್ಭಗಳಲ್ಲಿ ಚಕಾರಕ್ಕೆ ಕೂಡ ಅಂತ ಅರ್ಥ, ಇಲ್ಲಿ ವಿಷ್ಣುವೇ ಅಂತ ಹೀಗೆ ಅರ್ಥ. ವಿಷ್ಣು ಅನ್ಯವಾಚಕತೆಯೈವ ಪ್ರತೀತೈಃ ಸಮಾಖ್ಯಾಶ್ರುತ್ಯಾದಿಗತೈಃ ರುದ್ರಪಿನಾಕ್ಯಾದಿ ಶಬ್ದೈಃ ವಿಷಯವಾಕ್ಯಸ್ಥ ಜಾಯಮಾನಾದಿ ಶಬ್ದೈಃ ಏಕಃ ಜನಾರ್ದನ ಏವ ಮುಖ್ಯತಃ ಮಹಾಯೋಗ ಪೌರಾಣಿಕ ರೂಢಿಭ್ಯಾಂ ವಾಚ್ಯಃ ಹಿ ಯತಃ ಅತಃ ಇತ್ಯರ್ಥಃ. ಇದು ನೋಡಿ, ನಿಮಗೆ ಪ್ರಸಿದ್ಧಿ ಯಾವ ತರ ಇದೆ ಅಂದ್ರೆ ತದನ್ಯತ್ರ ಚ ವಾಚಕೈಃ, ನೀವು ಓದಿರುವ ನಿಮ್ಮ ಸೀಮಿತವಾದ ಜ್ಞಾನ ಅನುಭವದ ಹಿನ್ನೆಲೆಯಲ್ಲಿ ಈ ರುದ್ರ, ಪಿನಾಕಿ ಇತ್ಯಾದಿ ಶಬ್ದಗಳು ವಿಷ್ಣು ಅನ್ಯರಾದಂಥ ವಾಯು, ರುದ್ರ, ಜೀವ ಇತ್ಯಾದಿಗಳನ್ನೇ ಹೇಳ್ತವೆ ಎಂಬುದಾಗಿ ಪ್ರಸಿದ್ಧಿ ಇದೆ ನಿಮಗೆ. ವಾಚಕತೆಯ ಏವ, ಇದು ನೋಡಿ, ಇದು ಚ ಅನ್ನೋದು ಅವಧಾರಣೆ. ಇಲ್ಲಿ ನಾನು ಜನಾರ್ದನ್ ವಿಷ್ಣುವೇ ವಾಚ್ಯ ಅಂತ ಹೇಳಿದೆ. ವಿಷ್ಣುವೇ ವಾಚ್ಯ ಎಂಬಲ್ಲಿ ಅದಕ್ಕೆ ಮತ್ತೊಂದ್ಸರಿ ಅದನ್ನೇ ಯೋಜನೆ ಮಾಡ್ಕೋಬೇಕು. ಜನಾರ್ದನ ಏವ ಅಂತ ಮುಂದೆ ಬಂದಿದೆ. ಇಲ್ಲಿ ಚಹ ಅವಧಾರಣೆ ಅಂತ ರಾಘವೇಂದ್ರ ಸ್ವಾಮಿ ಹೇಳಿದ್ರಲ್ಲ, ಅದು ವಿಷ್ಣುವಾಚಕತೆಯೈವ ಅನ್ನುವಲ್ಲಿನ ಅವಧಾರಣ. ಇದನ್ನೇ ಚ ಅನ್ನೋ ಶಬ್ದದಿಂದ ರಾಘವೇಂದ್ರ ಸ್ವಾಮಿ ತಗೊಂಡಿದ್ದಾರೆ. ಹೀಗೆ ನಿಮ್ಮ ದೃಷ್ಟಿಯಲ್ಲಿ ಇದು ವಿಷ್ಣುವಿಗಿಂತ ಭಿನ್ನರಾದ ರುದ್ರಾದಿಗಳನ್ನೇ ಹೇಳುವಂತೆ ಕಾಣುವ ಶಬ್ದಗಳು.
ಆ ಶಬ್ದಗಳನ್ನು ಒಳಗೊಂಡಂತಹ ಸಮಾಖ್ಯಾ ಶ್ರುತಿಗಳು, ಸಮಾಖ್ಯಾ ಶ್ರುತಿ, ಪುರಾಣ ಇತ್ಯಾದಿ ನೀವೇನು ಪಾಶುಪತಾದಿ ಶಾಸ್ತ್ರ ಇತ್ಯಾದಿಗಳನ್ನ ಉದ್ಧರಿಸ್ತೀರಿ ಅವೆಲ್ಲ ಅಲ್ಲಿ ಬಂದಿರುವಂತಹ ಶ್ರುತಿ ಪುರಾಣಾದಿಗಳಲ್ಲಿ ಆಗಮಗಳಲ್ಲಿ ಬಂದಿರುವಂತಹ ರುದ್ರ ಪಿನಾಕಿ ಇತ್ಯಾದಿ ಸರ್ವ ಶಬ್ದಗಳಿಂದಲೂ ಕೂಡ ವಿಷ್ಣುವೇ ವಾಚ್ಯನಾಗಿದ್ದಾನೆ. ಮತ್ತೆ ವಿಷಯವಾಕ್ಯಸ್ಥ ಜಾಯಮಾನಾದಿ ಶಬ್ದೈ, ಈ ವಿಷಯವಾಕ್ಯ ಅಂದ್ರೆ ಈ ಒಂದು ಯಾವ ವೇದವಾಕ್ಯದ ಕುರಿತಾಗಿ ನಾವು ಜಿಜ್ಞಾಸೆ ಮಾಡ್ತಿರ್ತೀವಲ್ಲ ಅದನ್ನು ವಿಷಯವಾಕ್ಯ ಅಂತ ಕರೀತಾರೆ. ಸಮಾಖ್ಯಾಶ್ರುತಿ ಅಂದ್ರೆ ಪೂರ್ವ ಪಕ್ಷದವರು ಅಥವಾ ಸಿದ್ಧಾಂತದವರು ತಮ್ಮ ಅಭಿಪ್ರಾಯವನ್ನು ಸಮರ್ಥನೆ ಮಾಡಲಿಕ್ಕಾಗಿ ಏನು ಬೇರೆ ವಾಕ್ಯಗಳನ್ನು ಕೋಟ್ ಮಾಡ್ತಾರೆ ಅವಕ್ಕೆ ಸಮಾಖ್ಯಾಶ್ರುತಿ ಅಂತ ಕರೀತಾರೆ. ವಿಷಯ ಅಂದ್ರೆ ವಿವಾದಕ್ಕೆ ವಿಷಯ, ಗೊಂದಲಕ್ಕೆ ವಿಷಯವಾದಂತಹ ವಾಕ್ಯ. ಅಲ್ಲಿ ಅಜಾಯಮಾನ ಅಂತ ಹೀಗೆಲ್ಲ ಶಬ್ದಗಳು ಬಂದಿದೆ, ಜಾಯಮಾನ ಅಂತ ಶಬ್ದ ಬಂದಿದೆ. ಸಯ ಏಷಃ ಅಂತಶ್ಚರತೆ ಬಹುಧಾ ಜಾಯಮಾನ ಅಂತ ಮುಂಡಕೋಪನಿಷತ್ತಿನ ಮಾತು. ಇದು ವಿಷಯವಾಕ್ಯ. ಮುಂಡಕೋಪನಿಷತ್ತಿನ ಮಾತೇ ವಿಷಯವಾಕ್ಯ, ನಾವೀಗ ಚರ್ಚೆ ಮಾಡಬೇಕಾಗಿರುವಂತಹ ವಾಕ್ಯ. ಅಲ್ಲಿ ಜಾಯಮಾನ ಅಂತಿದೆ. ಜಾಯಮಾನ ಆದಿ ಶಬ್ದೈ, ಅದೊಂದೇ ವಿಷಯವಾಕ್ಯ ಅಲ್ಲ. ವಿಷಯವಾಕ್ಯಗಳು ನಾವು ಯಾವ್ಯಾವ್ದ್ರ ಬಗ್ಗೆ ಚರ್ಚೆ ಮಾಡ್ತಿರ್ತೀವೋ ಅವೆಲ್ಲವೂ ವಿಷಯವಾಕ್ಯಗಳೇ. ಅಲ್ಲಿ ಬಂದಿರುವಂತಹ ಜಾಯಮಾನ ಇತ್ಯಾದಿ ಶಬ್ದಗಳು ಕೂಡ ಜೀವನನ್ನು ಹೇಳೋದಿಲ್ಲ. ಆ ಶಬ್ದಗಳಿಂದಲೂ ಏಕಃ ಜನಾರ್ದನೇಯವ, ಜನಾರ್ದನನೇ ವಾಚ್ಯನಾಗಿದ್ದಾನೆ. ಮುಖ್ಯತಃ ಹೇಗೆ ಅಂದ್ರೆ ಮಹಾಯೋಗದಿಂದ ಮತ್ತೆ ಪೌರಾಣಿಕ ರೂಢಿಗಳಿಂದ. ಮಹಾಯೋಗ ಅಂದ್ರೆ ಧಾತು ಮತ್ತು ಪ್ರತ್ಯಯಗಳ ನಿಷ್ಪತ್ತಿ. ಪೌರಾಣಿಕ ರೂಢಿ ಅಂದ್ರೆ ಭಾಷೆಯಲ್ಲಿ ತಜ್ಞರಾದವರು ಯಾವ ಅರ್ಥದಲ್ಲಿ ಅದನ್ನು ಪ್ರಯೋಗ ಮಾಡ್ತಾರೋ ಅದು ರೂಢಿ. ಹೀಗೆ ಆ ಭಾಷಾ ತಜ್ಞರ ಬಳಕೆ ಅದು ರೂಢಿ ಅಂದ್ರೆ, ಬಳಕೆಗೆ ರೂಢಿ ಅಂತ ಕರೀತಾರೆ. ಪೌರಾಣಿಕ ರೂಢಿ ಅಂದ್ರೆ ನೀವು ಅಜ್ಞಾನಿಗಳಾದವರು ಪುರಾಣ ಓದಿದ್ರು ಕೂಡ ಅರ್ಥ ಮಾಡ್ಕೊಳ್ಳದೇ ಇದ್ದವರು, ಶಾಸ್ತ್ರ ಓದಿದ್ರು ಕೂಡ ಅರ್ಥ ಮಾಡ್ಕೊಳ್ಳದೇ ಇದ್ದವರು ಏನ್ ಬಳಕೆ ಮಾಡ್ತೀರಿ ಅದು ರೂಢಿ ಅಲ್ಲ ನಮಗೆ. ಪೌರಾಣಿಕ ರೂಢಿಯೇ ಮುಖ್ಯ ನಮಗೆ. ಪುರಾಣಕಾರರು ತಾವು ಯಾವ ಒಂದು ನಿರ್ದಿಷ್ಟ ಶಬ್ದಗಳನ್ನ ಎಲ್ಲಿ ಪ್ರಯೋಗ ಮಾಡಿದ್ದಾರೆ ಅನ್ನೋದನ್ನ ತಾವೇ ಹೇಳ್ತಾರೆ. ಅದರೆಲ್ಲದರ ಮೂಲಕನೂ ಜನಾರ್ದನನೇ ವಾಚ್ಯ ಹಿ ವಾಚ್ಯನಾಗಿದ್ದಾನೆ. ಯತಃ ಯಾವ ಕಾರಣದಿಂದ ವಾಚ್ಯನಾಗಿದ್ದಾನೋ ಅತಃ ವಿಷ್ಣುವೇ ಸರ್ವೋತ್ತಮ, ಅವನೇ ಎಲ್ಲ ಲಿಂಗಗಳಿಂದಲೂ ಕೂಡಿದವನು ಅಂತ ಹೀಗಾದರ ತಾತ್ಪರ್ಯ ಆಗ್ತದೆ. ಇದಕ್ಕೆ ಇಲ್ಲಿ ರುದ್ರ ಪಿನಾಕ್ಯಾದಿ ಶಬ್ದ ಅಂತ ಬಂತಲ್ಲ, ಇದನ್ನೆಲ್ಲ ನಾನುಮಾನ ಮತತ್ ಶಬ್ದಾತನ ಸೂತ್ರದಿಂದ ತಗೊಂಡಿದ್ದಾರೆ. ಅನುಮಾನ ಆಗಮ ನ ಅನುಮಾನಾತ್ಮಕ ಆಗಮ ಪರಿಕಲ್ಪಿತ ರುದ್ರ ಅತ್ರ ವಾಚ್ಯ. ಇದನ್ನು ನಾನು ಬ್ರಹ್ಮಸೂತ್ರ ಭಾಷ್ಯದ ವಾಕ್ಯಗಳನ್ನು ಓದ್ತಿದ್ದೇನೆ, ಅಣುಭಾಷ್ಯದ್ದಲ್ಲ. ಅನುಮಾನ ಅಂತ ಶುದ್ಧವಾದಂತಹ ಅನುಮಾನ ಅಂತಿರೋದು ಹೇಗೆ ಅಪ್ರಮಾಣನೋ ಹಾಗೆ ಅನುಮಾನಕ್ಕೆ ಸಮಾನವಾದ ಆಗಮಗಳು ಕೆಲವಿವೆ. ಅಂದ್ರೆ ಯಾವ ಆಗಮಗಳಿಗೆ ಋಗ್ವೇದಾದಿಗಳ ಸಹಾಯ ಇದೆಯೋ ಅವೆಲ್ಲ ಪ್ರಮಾಣಭೂತವಾದ ಆಗಮಗಳು. ಆದರೆ ಅನುಮಾನಾತ್ಮಕ ಆಗಮ, ವೇದಾದಿಗಳ ಬೆಂಬಲವಿಲ್ಲದೆ ತಾವೇ ತಮ್ಮ ಬುದ್ಧಿಯಿಂದ ಸ್ವೀಕಾರ ಮಾಡಿಕೊಂಡಿರುವ ಆಗಮಗಳೇನಿವೆ ಅವುಗಳನ್ನು ಅನುಮಾನ ರೂಪವಾದ ಆಗಮಗಳು ಅಂತ ಕರೀತಾರೆ. ಅಂತೂ ವೇದಾದಿಗಳ ಬೆಂಬಲವಿಲ್ಲದ ಅನುಮಾನ ಹೇಗೆ ಅಪ್ರಮಾಣನ, ಅಂಥ ಅನುಮಾನ ರೂಪವಾದ ಆಗಮಗಳು ಕೂಡ ಅಪ್ರಮಾಣನೆ. ಅದಕ್ಕೆ ಅನುಮಾನ ರೂಪವಾದ ಪಾಶುಪತ ಆಗಮ ಅಂತ ಅರ್ಥ ತಿಳ್ಕೋಬೇಕು. ಅಂತೂ ಅಂಥ ಅನುಮಾನಗಳು ಅಂಥ ಆಗಮಗಳು ಎರಡೂ ಅಪ್ರಮಾಣ ಅಂತ ಅರ್ಥ. ಆ ಆಗಮಗಳಿಂದ ಸರ್ವಾಶ್ರಯ ಅಂತ ಪ್ರತೀತನಾಗುವ ರುದ್ರ ಯಾರಿದ್ದಾನಲ್ಲ, ಆ ರುದ್ರ ಈ ಅಥರ್ವಣ ಮಂತ್ರದಿಂದ ಪ್ರತಿಪಾದ್ಯ ಅಲ್ಲ. ಅವನಿಗೆ, ಆ ರುದ್ರನಿಗೆ, ಪಾರ್ವತೀಪತಿಯಾದ ರುದ್ರನಿಗೆ ಸಂಬಂಧಪಟ್ಟಂತಹ ಶಬ್ದಗಳು, ತತ್ಶಬ್ದಗಳು ಅಂದ್ರೆ ಭಸ್ಮಧರ ಮೊದಲಾದ ಶಬ್ದಗಳು, ಉಗ್ರತ್ವ, ಕ್ರೂರತ್ವ ಮೊದಲಾದ ಶಬ್ದಗಳು. ಅದನ್ನು ಈ ಅಥರ್ವಣೋಪನಿಷತ್ ಪ್ರಯೋಗ ಮಾಡಿದೆಯಾ? ಪ್ರಯೋಗ ಮಾಡಲಿಲ್ಲ. ಆದ್ರಿಂದ ಆ ಪಾರ್ವತೀಪತಿಯಾದ ರುದ್ರನನ್ನ ತಗೊಳ್ಳಿಕ್ಕೆ ಇಲ್ಲಿ ಕಾರಣ ಇಲ್ಲ. ಇವೆಲ್ಲ ವಿಷ್ಣುವಿಂದೇ ಗುಣಗಳು. ಸೋಂತಕಃ ರುದ್ರಃ ಸ ಪ್ರಾಣಭೃತ್ ಸ ಪ್ರಾಣನಾಯಕಃ ಸ ಈಶೋ ಯೋ ಹರಿಃ ಯಃ ಅನಂತಃ ಯಃ ವಿಷ್ಣುಃ ಯಃ ಪರೋವರಿಯಾನ್ ಇತ್ಯಾದಿನ ಪ್ರಾಣಗ್ರಂಥಿ ರುದ್ರತ್ವಾದೇಹ ವಿಷ್ಣೋರೇವ ಉಕ್ತತ್ವಾತ್. ಇದೊಂದು ವೇದವಾಕ್ಯ ಆಚಾರ್ಯ ಕೋಟ್ ಮಾಡಿರುವಂತಹ ಶ್ಲೋಕ. ಇದೆಲ್ಲ ಪ್ರಾಣಗ್ರಂಥಿ. ಪ್ರಾಣಗ್ರಂಥಿ ಅಂದ್ರೆ ಪ್ರಾಣನಿಗೂ ಆಧಾರಭೂತನಾದವನು.
ಅಂತ ವೇದದಲ್ಲಿ ವರ್ಣಿತನಾದವನು ವಿಷ್ಣುವೇ ಹೊರತು ಬೇರೆ ಯಾರು ಅಲ್ಲ ಅಂತ ಅದರ ತಾತ್ಪರ್ಯ. ಮತ್ತೆ ಈ ಬ್ರಹ್ಮಾಂಡ ಪುರಾಣದಲ್ಲಿ ಆ ರುದ್ರ ಇತ್ಯಾದಿ ಶಬ್ದಗಳಿಗೆ ಅರ್ಥಗಳನ್ನು ಕೂಡ ವರ್ಣನೆ ಮಾಡಿದ್ದಾರೆ. ಬ್ರಹ್ಮಾಂಡೇಚ ಅಂತ ಅಲ್ಲಿ ರುದ್ರ, ಈಶ, ಪಿನಾಕಿ ಇತ್ಯಾದಿ ಅನೇಕ ಶಬ್ದಗಳು ಬಂದಿವೆ. ನಾವು ಅದನ್ನೆಲ್ಲವನ್ನೂ ಈಗ ತಗೊಳ್ಳೋದು ಬೇಡ, ಮುಂದೆ ಬ್ರಹ್ಮಸೂತ್ರ ಭಾಷ್ಯ ನೋಡುವಾಗ ಅದನ್ನು ನೋಡಿದ್ರಾಯ್ತು. ರುದ್ರ ಎಂಬ ಶಬ್ದದಿಂದ ವಾಚ್ಯ ಹೇಗೆ ಭಗವಂತ ಅಂದ್ರೆ ರುಜಂ ದ್ರಾವಯತೆ ಯಸ್ಮಾತ್ ರುದ್ರಸ್ತಸ್ಮಾತ್ ಜನಾರ್ದನ. ಜನಾರ್ದನ ಶಬ್ದವಾಚ್ಯನಾದ ಭಗವಂತನನ್ನ ರುದ್ರ ಅಂತ ಹೇಳ್ತಾರೆ. ಯಾಕೆಂದ್ರೆ ರುಜಂ ರೋಗವನ್ನ, ದ್ರಾವಯತಿ ಪರಿಹಾರ ಮಾಡ್ತಾನೆ, ಆದ್ರಿಂದ ಆತನನ್ನ ರುದ್ರ ಅಂತ ಹೇಳಬೇಕು. ಇದು ರುದ್ರ ಶಬ್ದ ವಾಚ್ಯತ್ವದ ಕುರಿತಾಗಾಯಿತು. ಅಲ್ಲಿ ಈ ಪಾದದ ಆರಂಭದಲ್ಲಿ ಪ್ರಾಣೇಶ್ವರ, ಕೃತ್ಯವಾಸ, ಪಿನಾಕಿ ಅಂತ ಇತ್ಯಾದಿ ಕೆಲವು ಶಬ್ದಗಳು ಬಂದಿವೆ. ಪೂರ್ವ ಪಕ್ಷ ಮಾಡುವರು ಅದನ್ನು ಕೂಡ ಪ್ರಯೋಗ ಮಾಡಿದ್ದಾರೆ. ರುದ್ರ ಅನ್ನೋ ಶಬ್ದವನ್ನ ಅವ್ರು ಕೋಟ್ ಮಾಡಿದ್ದಾರೆ. ರುದ್ರ, ಕೃತ್ಯವಾಸ, ಪಿನಾಕಿ ಇಷ್ಟು ಮೂರನ್ನು ತಗೊಂಡಿದ್ದಾರೆ. ನಾವು ಆ ಮೂರಕ್ಕೆ ಅರ್ಥ ನೋಡಿದ್ರೆ ಸಾಕು. ಈಶಾನ ಇತ್ಯಾದಿಗಳನ್ನು ಇಲ್ಲಿ ನೋಡೋದು ಬೇಡ. ಪಿನಾಕಿ ಅಂದ್ರೆ ಪಿಬಂತಿಯೇ ನರ ನಾಕಂ ಮುಕ್ತಾಹ ಸಂಸಾರ ಸಾಗರಾತ್ ತದಾಧಾರೋ ಯಥೋ ವಿಷ್ಣು ಪಿನಾಕೀತಿ ತತಸ್ಮೃತಃ ಅಂತ ಪಿನಾಕಿ ಶಬ್ದದ ಅರ್ಥ. ಪಿನಾಕಿ ಅಂದ್ರೆ ಈ ಸಂಸಾರ ಸಾಗರದಿಂದ ಮುಕ್ತರಾಗಿ ಪರಮಸುಖಕ್ಕೆ ಇಲ್ಲಿ ನಾಕ ಅನ್ನೋ ಶಬ್ದ ಈಗ ನಾವು ನೋಡ್ತಿರುವಂತ ಶಬ್ದದಲ್ಲಿ ಪರಮಸುಖವನ್ನು ನಾಕ ಅಂತ ಹೇಳ್ತಾರೆ. ಕ ಅಂದ್ರೆ ಸುಖ, ನಾ ಅತ್ಯಂತ ಶ್ರೇಷ್ಠವಾದ್ದು, ಇದಕ್ಕಿಂತ ಶ್ರೇಷ್ಠವಾದ್ದು ಇನ್ಯಾವುದೂ ಇಲ್ಲ. ಅಂತಹ ಪರಮಸುಖವನ್ನ ಪಿ ಯಾರು ಪಾನ ಮಾಡ್ತಾರಲ್ಲ ಅವರು ಪಿನಾಕರು. ನಾಕಪಿಗಳಾಗಿ ಇದ್ದು ಪಿನಾಕಿ ಅಂತ ಆಗಿದೆ, ವ್ಯತ್ಯಾಸ ಆಗಿದೆ. ನಾಕಂ ಪಿಬಂತಿ ಇತಿ ಪಿನಾಕಾಹ, ಅವರಿಗೆ ಆಶ್ರಯ. ಪಿನಾಕಾಹ ಅಸ್ಯಸಂತಿ ಇತಿ ಪಿನಾಕಿ. ಯಾರನ್ನ ಆ ಪರಮಸುಖವನ್ನು ಪಾನ ಮಾಡುವ ಮುಕ್ತರನ್ನ ತನ್ನ ಒಡಲಲ್ಲಿ ಇಟ್ಕೊಂಡಿದ್ದಾನೋ, ತನ್ನ ಆಶ್ರಯದಲ್ಲಿ ಇಟ್ಕೊಂಡಿದ್ದಾನೋ ಅವನು ಪಿನಾಕಿ ಅಂತ ಶಬ್ದ. ಹೀಗಿದು ರುದ್ರ ಶಬ್ದ ಮತ್ತೆ ಪಿನಾಕಿ ಅನ್ನೋ ಶಬ್ದದ್ದಾಯ್ತು. ಮತ್ತೆ ಅಲ್ಲಿ ಬಂದಿರುವಂತಹ ಇನ್ನೊಂದು ಶಬ್ದ ಕೃತ್ಯವಾಸಾಹ ಅಂತ. ಕೃತ್ಯವಾಸ ಅನ್ನೋ ಶಬ್ದಕ್ಕೂ ಕೂಡ ಹೀಗರ್ಥ. ಕೃತ್ಯಾತ್ಮಕಮಿದಂ ದೇಹಂ ಯಥೋ ವಸ್ತೆ ಪ್ರವರ್ತಯನ್ ಕೃತ್ಯವಾಸಸ್ತೋ ದೇವೋ ವಿರಿಂಚಶ್ಚ ವಿರೇಚನಾತ್. ವಿರಿಂಚ ಶಬ್ದದೇನು ನೋಡೋದು ಬೇಡ. ಕೃತ್ಯವಾಸ ಅಂದ್ರೆ ಈ ಕೃತ್ಯ ಅಂದ್ರೆ ಚರ್ಮಮಯವಾದ ಭೌತಿಕ ಚರ್ಮವುಳ್ಳಂತಹ ದೇಹ ನಮ್ಮದು. ಈ ದೇಹದಲ್ಲಿ ಇದ್ದು ನಮ್ಮನ್ನ ಆತ ಪ್ರೇರಿಸ್ತಾ ಇದ್ದಾನೆ. ಅದಕ್ಕಾಗಿ ಆತನಿಗೆ ಕೃತ್ಯವಾಸ ಅಂತ ಹೆಸರು. ವಾಸ ಅಂದ್ರೆ ಇರುವವನು ಅಂತ ಅರ್ಥ. ಈಗ ಇಷ್ಟಿದು ಕೃತ್ಯವಾಸ ಅನ್ನೋ ಶಬ್ದದ ಅರ್ಥ. ಇದು ಬ್ರಹ್ಮಾಂಡ ಪುರಾಣದ್ದಾಯ್ತು. ಮುಂದೆ ವಾಮನ ಪುರಾಣದ್ದು, ಸ್ಕಂದ ಪುರಾಣದ್ದೆಲ್ಲ ಮಾತುಗಳನ್ನ, ಪುರಾಣ ಶ್ಲೋಕಗಳನ್ನ ಆಚಾರ್ಯಲ್ಲಿ ಹೇಳಿದ್ದಾರೆ. ಅದಕ್ಕೆ ಅಲ್ಲಿ ಈ ಕೃತ್ಯವಾಸ ಇತ್ಯಾದಿ ಏನು ಬಂದಿಲ್ಲ. ಉಗ್ನಃ ಭಸ್ಮಧರಃ ನಗ್ನಃ ಕಪಾಲಿ ಇವೆಲ್ಲ ಎಲ್ಲಾ ಪರಮಾತ್ಮದೇ ಶಬ್ದಗಳು. ಆ ಶಬ್ದಗಳನ್ನ ಪರಮಾತ್ಮ ತನಗೆ ವಾಚಕವಾದ ಶಬ್ದಗಳನ್ನ ಈ ಉಳಿದವರೆಲ್ಲಿಗೂ ಕೂಡ ಕೊಟ್ಟಿದ್ದಾನಷ್ಟೇ. ವಿಶೇಷ ನಾಮಾನಿ ದದೌ ಸ್ವಕೀಯಾನ್ಯಪಿ ಕೇಶವ ಅಂತ ಬ್ರಹ್ಮಪುರಾಣದ ಮಾತನ್ನ ಅಲ್ಲಿ ಹೇಳ್ತಾರೆ. ಯೋ ದೇವಾನಾಂ ನಾಮಧ ಏಕ ಏವ ತಂ ಪ್ರಶ್ನಂ ಭುವನಾಯಂತ್ಯನ್ಯಾಹ ಅಂತ ಇದೊಂದು ವಿಶ್ವಕರ್ಮ ಸೂಕ್ತದಲ್ಲಿ ಬಂದಿರುವಂತಹ ಮಾತು. ಯೋ ದೇವಾನಾಂ ನಾಮಧ, ಇದು ಬ್ರಹ್ಮಸೂತ್ರ ಭಾಷ್ಯದಲ್ಲಿಲ್ಲ, ನೆನಪು ಬಂತು ಅಂತ ಹೇಳಿದೆ. ಎಲ್ಲಾ ದೇವತೆಗಳಿಗೂ ಕೂಡ ನಾಮವನ್ನ ಕೊಟ್ಟವನು. ಎಲ್ಲಾ ದೇವತೆಗಳ ನಾಮವು ಮೂಲತಃ ಇರುವುದು ಇವನಲ್ಲೇ. ನಾಮಧರತೆ, ನಾಮಗಳನ್ನು ಹೊಂದಿರುವವನು ಇವನು. ಆಮೇಲೆ ಅದೇ ನಾಮಗಳನ್ನು ಅವರಿಗೆ ಕೊಟ್ಟವನು. ಮತ್ತೆ ನನ್ನದೊಂದು ಅರ್ಥ ಅದಕ್ಕೆ, ನಾಮಗಳನ್ನು ಹೊಂದಿರುವವನು ಅದನ್ನು ಕೊಟ್ಟವನು ಅಂತ ಅರ್ಥ ಎಲ್ಲ ಕಡೆ ಇದ್ದೇ ಇದೆ. ದುದಾನ್ಯಧಾರಣ ಪೋಷಣೆಯೋಹ ಅಂತ ಒಂದು ಅರ್ಥ ಇದೆ ಅದಕ್ಕೆ. ಆ ನಾಮಗಳನ್ನು ತಾನಿಟ್ಕೊಂಡಾಗ ತನಗದು ಹೇಗೆ ವಾಚಕ, ರುದ್ರ ಬ್ರಹ್ಮ ವಾಯು ಇತ್ಯಾದಿಗಳಿಗೆ ಹೇಗೆ ವಾಚಕ ಅನ್ನೋದನ್ನು ಪೋಷಿಸ್ತಾನೆ. ಪೋಷಿಸುವುದು ಅಂದ್ರೆ ಆ ಅರ್ಥಗಳಿಗೆ ನಿಷ್ಪತ್ತಿಯನ್ನ ಮತ್ತೆ ಪ್ರಮಾಣಗಳನ್ನ ತೋರಿಸಿಕೊಡ್ತಾನೆ. ಹೀಗೆ ಪೋಷಣೆ ಮಾಡೋದು ಅಂದ್ರೆ ಅರ್ಥಗಳನ್ನು ಸಮರ್ಥನೆ ಮಾಡೋದು ಅಂತ ಅರ್ಥ. ಅಂಥ ಒಂದು ಅರ್ಥವನ್ನು ಕೂಡ ಇಟ್ಕೋಬಹುದು. ಆದ್ರಿಂದ ಇವೆಲ್ಲ ಆ ಪರಮಾತ್ಮನ ಗುಣಗಳೇ ಹೊರತು ಬೇರೆ ಯಾರಿಗೂ ಕೂಡ ಈ ಗುಣಗಳಿಲ್ಲ ಅಂತ ಅದರ ಅರ್ಥ. ಹೀಗೆ ಬ್ರಹ್ಮಾಂಡ ಮತ್ತೆ ಬ್ರಹ್ಮ, ವಾಮನ ಪುರಾಣ ಇತ್ಯಾದಿಗಳ ಮಾತುಗಳನ್ನ ಅಲ್ಲಿ ತಗೊಂಡಿದ್ದಾರೆ. ಒಬ್ಬ ರಾಜನಾದವನು
ತನ್ನ ಸಾಮ್ರಾಜ್ಯದ ಕೆಲವು ಭಾಗಗಳನ್ನು ತನ್ನವರಾದವರಿಗೆ ಉಪಭೋಗ ಮಾಡ್ಲಿಕ್ಕೆ ಕೊಟ್ಟಿರ್ತಾನೆ. ಆ ಥರ ಇದು ಕೂಡ ಅಂತ ತಾತ್ಪರ್ಯ.